ಇದು ಹೋಲ್ ಬಿಡ್ರಿ. ಹೋಗ್ಲಿ. ಗ್ವಾಡ್ ತೊಳ್ದಂಗ ರಾಡಿನ ಹೊಂಡುದ. ಹೌದು. ಹೌದಲ್ರಿ? ಹಾ ಹಾ. ತಾಯಿಕ್ಕಿಂತ ಬಂದು ಇಲ್ಲ, ಹೌದು. ಉಪ್ಪಿಕ್ಕಿಂತ ರುಚಿ ಇಲ್ಲ. ಹೌದು ಹೌದು. 9 ತಿಂಗಳು ಹೊತ್ತು ಹೆತ್ತು ಹಾ ತಾಯಿ ಶಿರ ಹೊಡೆದಿರಿ ನೀವು. ನೀನು ಪರಶುರಾಮ ಅವತಾರದೊಳಗೆ ಹೌದ್ರಿ. ಕರಿ ಅದ ಬಾಮ್ಮ. ಒಳ್ಳೆ ಪ್ರಶ್ನೆ ಕೇಳಿದಿ. ಯಾಕ್ರಿ? ನಾನು ಪರಶುರಾಮ ಅವತಾರದೊಳಗಿದ್ದಾಗ ಇದ್ದಾಗ ನನ್ನ ತಾಯಿ ಶಿರ ಯಾಕೆ ಹೊಡೆದೆ? ಯಾಕೆ ಹೊಡಿ ಸ್ವಾಮಿ? ನನ್ನ ತಂದೆ ಯಾರು? ಯಾರು? ಜಮದಗ್ನಿ ಋಷಿ. ಹೌದು. ನನ್ನ ತಾಯಿ ಯಾರು? ಯಾರು ಸ್ವಾಮಿ? ರೇಣುಕಾ. ಹೌದು. ನನ್ನ ತಂದೆಯಾದ ಜಮದಗ್ನಿ ನನ್ನ ತಾಯಿಯಾದ ರೇಣುಕಾ ದೇವಿಗೆ ಹಾ ಹಾ ಗಂಗೋದಕ ತರಲು ಆಜ್ಞೆ ಮಾಡಿದ. ನದಿಗೆ ಹಾ ಮಲಪ್ರಭಾ ನದಿಗೆ ಹೋಗಿ ಹೋಗಿ ಗಂಗೋದಕ ತರಲು ಆಜ್ಞೆ ಮಾಡಿದ ಪಾದ ಪೂಜೆ ಸಲುವಾಗಿ. ಅವಾಗ ನನ್ನ ತಾಯಿ ದಿನನಿತ್ಯದಂತೆ ಹಾ ಹಾ ಮಲಪ್ರಭಾ ನದಿಗೆ ಹೋಗಿ ಹೋಗಿ ಉಸುಕಿನ ಕೊಡವನ್ನು ಮಾಡಿ ಹರಿದಾಡುವಂತ ಹಾವನ್ನು ಹಿಡಿದು ಸಿಂಬಿಯನ್ನಾಗಿ ಮಾಡಿ ಮಲಪ್ರಭಾ ನದಿಯೊಳಗೆ ನೀರು ತುಂಬಿಕೊಂಡು ಬರುವ ಸಂದರ್ಭದೊಳಗ ಅಲ್ಲಿ ಏನಾಯ್ತು, ನದಿ ಒಳಗ ಚಿತ್ರರಥ ಗಂಧರ್ವರು ಜಲಕ್ರೀಡೆ ಆಡ್ತಾ ಇದ್ರು. ಅಂದ್ರ ಜಳಕ ಮಾಡ್ತಾ ಇದ್ರು. ಜಲಕ್ರೀಡೆ ಆಡುವುದನ್ನು ಕಂಡು ನನ್ನ ತಾಯಿಯ ಮನಸ್ಸು ಅವರನ್ನು ನೋಡಿದಾಕ್ಷಣ ಸ್ವಲ್ಪ ಮನಸ್ಸು ಚಂಚಲವಾಯಿತು. ಏನಂತಾಯ್ತು, ನನ್ನ ತಂದೆ ಇಂಥ ರಾಜರಿಗೆ ಕೊಟ್ಟಿದ್ರೆ ಸನ್ಯಾಸಿಗೆ ಕೊಡದೆ ಇಂಥ ರಾಜರಿಗೆ ಕೊಟ್ಟಿದ್ರೆ ನಾನು ಹಿಂಗ ಸುಖ ಭೋಗಗಳನ್ನು ಅನುಭವಿಸ್ತೀನಲ್ಲ, ಜಲಕ್ರೀಡೆ ಆಡ್ತೀನಲ್ಲ ಅನ್ನುವಂತದ್ದು ಸ್ವಲ್ಪ ಮನಸ್ಸು ಚಂಚಲ ಆಯ್ತು. ನನ್ನ ತಂದೆಯಾದ ಜಮದಗ್ನಿ ಋಷಿ ಏನ್ ಮಾಡಿದ? ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದು ನೋಡಿ ಏನ್ ಮಾಡಿದ, ಇವಳು ಪತಿ ದ್ರೋಹಿ ಇದ್ದಾಳ, ಇವಳ ಮನಸ್ಸು ಚಂಚಲ ಆಗ್ಯದ ಅಂತ ನನ್ನ 3 ಮಂದಿ ಅಣ್ಣ ತಮ್ಮಂದ್ರನ್ನು ಕರೆಸಿದನು. ಇಲೋಚನ, ಸುಲೋಚನ, ಬ್ರಹ್ಮಲೋಚನ ಅನ್ನತಕ್ಕಂಥವ್ರು 3 ಮಂದಿನ ಕರೆಸಿ ನಿನ್ನ ಹಡದ ತಾಯಿಯನ್ನು ಶಿರಚ್ಛೇದನ ಮಾಡಿಬಿಡ್ರಿ ಅಂತ ಹೇಳಿದ ಪರಶುರಾಮ ನನ್ನ ತಂದೆ. ಅದಕ್ಕೆ ಅವರು ಒಪ್ಪಲಿಲ್ಲ. ತಾಯಿ ಶಿರ ಕಡೆಗೆ ಯಾರು ಒಪ್ಪುತ್ತಾರೋ? ಯಾರು ಇಲ್ಲ. ಅದಕ್ಕಾಗಿ ನನ್ನ ತಂದೆ ಜಮದಗ್ನಿ ತನ್ನ ಉರ್ನೇತರದಿಂದ ಅವ್ರನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟ. ಅವಾಗ ಎಲ್ಲೋ ಭಾರ್ಗವ ಎಂದು ನನ್ನನ್ನು ಕೂಗಿದಾಗ ನಾನು ಶೃಂಗ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರುವಾಗ ತಂದಿ ಧ್ವನಿ ಕೇಳಿತು. ತಂದಿ ಆಜ್ಞೆ ಏನಂತ ಕೈ ಮುಗಿದು ಬೇಡಿಕೊಂಡೆ, ನಿನ್ನ ಹಡದವಳು ಶಿರಾಚ್ಛೇದನ ಮಾಡ್ಬೇಕಾಗ್ತದ, ಮನಸ್ಸು ಚಂಚಲ ಆಗಿದೆ ಅಂದಾಗ ಸ್ವಲ್ಪ ಹೊತ್ತು ನಿಂತು ವಿಚಾರ ಮಾಡಿದೆ. ನೋಡು, ತಂದಿ ಮಾತು ಮೀರಿದ್ರೆ ತಪ್ಪಾಗ್ತದ. ಹೌದಿಲ್ಲ? ಜಗತ್ತಿನಲ್ಲಿ ತಂದೆ ತಾಯಿ ಮಾತು ಮೀರಬಾರದು ಮಕ್ಕಳು. ತಂದಿ ಮಾತು ಮೀರಿದ್ರೆ ತಪ್ಪಾಗ್ತದ. ತಾಯಿ ಶಿರ ಹೊಡೆದ್ರ ನೇಮಕ್ಕನ ಕಲಂಕ, ಸ್ತ್ರೀ ಹತ್ಯೆ ಮಹಾಪಾಪ. ತಾಯಿ ಹಡದ ತಾಯಿ ಶಿರನ ಯಾರು ಹೊಡಿತಾರೋ? ಯಾರು ಹೊಡೋದಿಲ್ಲ. ಆದ್ರೂ ನಿರ್ವ ಇಲ್ಲದ ನನ್ನ ತಂದಿ ಮಾತು ಪರಿಪಾಲಿಸುವುದಕ್ಕಾಗಿ ನನ್ನ ತಾಯಿ ಶಿರ ಹೊಡೆದದ್ದು ಕರೆ ಅದ. ನನ್ನ ಭಕ್ತಿಗೆ ಮೆಚ್ಚಿ 3 ವರ ಏನು ಬೇಕು ಬೇಡಂದ ಅಂದಾಗ ನಾ ಏನು ಕೇಳಿದೆ? ಮೊದಲನೇದು ನನ್ನ ಸತ್ತ ತಾಯಿ ಪುನರ್ಜನ್ಮ ಪಡಿಬೇಕು. ನನ್ನ ಸತ್ತ 3 ಮಂದಿ ಅಣ್ಣ ತಮ್ಮಂದ್ರು ಅವರು ಪುನರ್ಜನ್ಮ ಆಗ್ಬೇಕು. 3ನೇದು ನಿಮ್ಮಲ್ಲಿ ಇರ್ತಕ್ಕಂತ ಕೋಪ ಶಾಂತಿ ಆಗಲಿ ಅಂತ ಬೇಡಿಕೊಂಡೆ. ಹೀಗೆ ತಾಯಿ ಶಿರ ಹೊಡೆದದ್ದು ಕರೆಯದ. ಮರಳಿ ನನ್ನ ತಾಯಿ ಪುನರ್ಜನ್ಮ ಪಡೆದದ್ದು ಕರೆಯದ. ಹೋಲ್ ಬಿಡ್ರಿ ಸ್ವಾಮಿ, ನಾವ್ ಯಾಕೆ ಬಂದು ವಿಜ್ಞಾನ ವಿಚಾರ ಮಾಡ್ರಿ ಕರೆಯದ ಬಾಮ. ಯಾಕೆ ಬಂದಿ, ಯಾತಕ ಬಂದಿ ಅನ್ನೋದು ನನಗೇನು ಗೊತ್ತದ. ನೀ ಯಾಕೆ ಬಂದಿ ಅನ್ನೋದನ್ನ ಹೇಳಿದ್ರಲ್ಲ ನನಗೆ ಗೊತ್ತಾಗೋದು. ಹೌದು ಸ್ವಾಮಿ, ಯಾಕೆ ಬಂದಿವ್ರಿ? ಎದಕ್ ಬಂದಿ? ನಮಗ ಒಂದು ಪಾರಿಜಾತ ಕೊಟ್ಟಿ ಬಿಡ್ಲ. ಹೌದು, ಒಂದು ಪಾರಿಜಾತ ಪುಷ್ಪದ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೆ ಬಂದಿ. ಹೌದು ಸ್ವಾಮಿ, ಬಹಳ ಸಂತೋಷ. ಒಂದೇ ಪಾರಿಜಾತ ಪುಷ್ಪ ಹೇಗೆ ಹೋಗು, 10 ಪಾರಿಜಾತ ಪುಷ್ಪ ತಂದು ಕೊಡ್ತೇನೆ. ಒಂದ ಯಾಕ? ಸಾಕ್ ಸ್ವಾಮಿ. 10 ಹೂ ತಂದು ಕೊಡ್ತೇನೆ. ಆ ಸ್ವರ್ಗ ಲೋಕದಲ್ಲಿದ್ದಂತ ಪಾರಿಜಾತ ರಕ್ಷಣ ತಂದು ನಿನ್ನ ಮನೆ ಬಾಗಿಲು ಮುಂದಸ್ತೇನೆ. ಮತ್ತೆ ಸಾಕ್ರಿ ಸ್ವಾಮಿ. ಏದೂತೆ ಬಾಯ್ಲಿ ನಾವ್ ಬಡ್ದು ಒಂದೇ ಹೂವ 10 ಹೂ ಕೊಡ್ತಾರಂತ. ಏನಾಯ್ತು? ನಿನಗಾತು 9 ನನಗಾದು. ನೀ ಎಲ್ಲಿ ಇಟ್ಕೋತಿ? ನನ್ನ ಜಗಾನೇ ಇಲ್ಲ. ಎಲ್ಲಿ ಇಟ್ಕೋತಿ? ಗಾಡ್ಯಾಗ ಊಟ ಬಡ್ದಂಗ ತಲೆಯ ಮಳಿ ಬೋಡ್ತನ. ಏನ್ ಮಾತಾಡ್ತಿ? ಇಷ್ಟೇ ಅಲ್ಲ, ಪಾರಿಜಾತ ರಕ್ಷತಲ್ಲಿ ಬಾಗಿಲ ಮುಂದೆ ಹಚ್ಚತಾರಂತ. ಬೆನ್ನಗೋಡಿ ಎಂದು ಹೊಡುದು ಎದಕ್ಕ? ಇವತ್ತ ನಾಳೆಗೆ ಒಂದ ದಿನ. ಹೌದಾ? ಆ ಕಡೆಯಿಂದ ಹೋಳಿಗೆ ಕೂಡ್ತಿ ಹೊಡ್ಯಾಕ ಬರಂಗ.
ಹಾಗಲ್ಲ ತಟ್ಟಿ ಸೈಡ್ ಹಚ್ತಾರಂತ. ಎಡಕರ ಬಲಕರ ಹೌದು. ನೀರ್ ಹಾಕವ್ರು ನೀನು ನಾ ಹಾಕ್ತನು. ಮುಂದೆ ಹೂ ಆದ್ರ ಪಾಡ ಹೂ ಆದ್ರ ಪಾಡ ಹಾಗಾಗಿ ಮುದುಕಿ ಆಗಿತ್ತಂದ್ರ ಗಿಡ ಮುದುಕಿ ಆಕತೇನ ಬಿಡು ಹುಟ್ಟ ಬಾಂಚಿತ್ತಂದ್ರೆ ಏನ್ ಅದು ಇರ್ತೈತಿ. ನನ್ನವ ನಾ ನೀರ್ ಹಾಕಿನಿ, ನೀ ದಿನ ಆರತಿ ಮಾಡಿದೆ, ಅದು ಹೂ ಆಗ್ಲಿಲ್ಲ ಅಂದ್ರೆ ಟೊಂಗೆ ಮೂರ್ ತಲೆ ತುರ್ಕೋದೈತಿ. ಬೇಡ ಬೇಡ ಮತ್ತೆ ಹತ್ತು ಹೂನು ಬೇಡ, ಬೇಕಾಗಿಲ್ಲ, ಗಿಡನು ಬೇಡ, ಬೇಕಾಗಿಲ್ಲ. ಒಂದೇ ಒಂದ್ ಹೂ ಕೊಡ್ತೀನಂತೆ ವಚನ ತಗೋ. ಅದು ತಪ್ಪಾಗ್ತದೆ. ತಪ್ಪ ಒಪ್ಪ ಕಪ್ಪ ಇದು ರಾಮಾವತಾರ ಕೃಷ್ಣ ಅವತಾರ. ಇದು ಹೌದಾ? ಲಗಾಟಿ ಪಾರೋಳ ಇದ್ದಂಗ. ಈಗ ಏನೋ ಚಲೋ ಐತಿ, ಚಲೋ ಚಲೋ ಅಲ್ಲ. ಅಕಸ್ಮಾತ್ ನಾಳೆ ನಿಮಗ ಅವ್ರಿಗೆ ಜಗಳ ಬಂತಂದ್ರ ಬಂತಂದ್ರೆ ನೋಡು ನಂದು ನೋಡು ಏ ವಚನ ಕೊಟ್ಟಿ ಕೈ ಹಿಂಗನಲ್ಲ ಅದನ್ನ ಅಂತಾನ ಒಂದಿಟ ಹಿಂದ್ ಅಕ್ಕ ನಾನು ಯಾರು ಬೇಡ ಇವ ಈಗ ಕೊಡ್ತಾನಂದಾರಲ್ಲ. ಹೌದು. ವಚನ ಇಸ್ಕೊನಿ. ಈಗ ನಾ ಈಚೆ ಕಡೆ ನಿಂದಿರ್ತಾನ. ಸ್ವಾಮಿ ಹೂ ಕೊಡ್ತಿರಲ್ಲ? ಕೊಡ್ತಾ ಇದೆ. ಹೂ ಕೊಡ್ತಾನ ವಚನ ಕೊಟ್ಟು ಹೇಳ್ರಲ್ಲ. ಯಾಕೆ ವಚನನ ಯಾಕೆ ಕೊಡ್ಬೇಕು? ನನ್ನ ವಿಶ್ವಾಸ ನಿಮಗಿಲ್ಲ ಏನ? ಆಯ್ತ್ರಿ. ಹಾ ಕರೆ ನಂಬಿಗಿಲ್ಲ ನೋಡವಳ್ನ. ವಿಶ್ವಾಸ ಬೇರೆ ನಂಬಿಕೆ ಬೇರೆ ಏನ ಸ್ವಾಮಿ? ಇಲ್ಲ ನನ್ನ ಮನಸ್ಸಿನ ಆನಂದಕ್ಕಾಗಿ ನೋಡು ಬಾಮ, ಮನುಷ್ಯನಿಗೆ ಮೊದಲು ನಂಬಿಕೆ ಬೇಕು. ಬೇಕ್ರಲ್ಲ. ನಂಬಿಕೆಗೆ ಸಾಂಬನೊಲಿವನು. ನಮ್ಮ ಅವಾಗ ನಂಬಿಕೆ ಕೊಡ, ಹಾ ನನಗೊಂದ್ ತಂಬಿಗೆ ಕೊಡ. ಯಾಕ ಅಂದ್ರ ಮಕ ಪಕ್ಕ ತಕ್ಕೊಳಕ್ 5 ಗಂಟೆ ಆತು. ಇರ್ಲಿ ಹಿಂಗಂತೀಯ. ಇರ್ಲಿ ಸತ್ಯ ಬಾಮ್ಮ ವಚನ ಕೊಡಂತೆಲ್ಲ ಕೊಡ್ಲ. ಕೊಡು. ಮತ್ತೆ ಯಾಕತಾಡ ದೂತೆ ಯಾಕ ಮ್ಯಾಲೆ ಒಂದ್ ಹೋಲ್ ಹಾಕ್ತಾನ, ಬಡ್ಡ ನಟ್ಟು ಬಗದ್ ಬಿಡುನು. ಅದೇ ಲೋಕತ್ತ ಏನೋ ಬಾಳ ಅಪರೂಪಕ್ಕೆ ಇವತ್ತು ಸಿಕ್ಕ. ಹೂ ಕೊಟ್ಟಾರೆ, ವಚನ ಕೊಟ್ಟಾರ. ಕೈ ಹೆಚ್ಚಿತ್ತವಾದ ಎದಕ್ಕ ವಚನ ಕೊಡಾಕ ಹಿಂಗ ಇವ ಯಾಕೆ ಶುಭಸ್ಯ ಶೀಘ್ರಂ ಅಂದ್ರೆ ಚಲೋ ಕೆಲ್ಸಕ್ಕೆ ತಡ ಮಾಡೋದು ಬೇಡ, ಮಾಡಬಾರದು. ವಚನ ಕೊಟ್ಟಾರಲ್ಲ ಅದ ಪ್ರಕಾರ ಇಸ್ಕೋ. ಯಾವ ಪ್ರಕಾರ ವಚನ ಕೊಟ್ಟಾರಲ್ಲ ಅದ ಪ್ರಕಾರ. ಏನ್ ಪ್ರಕಾರ ಅದು? ವಚನ ಕೊಟ್ಟ ಪ್ರಕಾರ ಈಗ ಹ್ಞೂನ್ರಿ. ಇರ್ಬೇಡಮ್ಮ ಸ್ವಾಮಿ. ಹೂ ಕೊಡ್ತಿರ್ಲ? ಹೂ ಕೊಡ್ತಾ ಇದ್ದೇನೆ. ಹೂ ಕೊಟ್ಬಿಡ್ರಿ, ಮಂದಿರಕ್ಕೆ ಹೋಗ್ತೀವಿ. ಅಲ್ಲ, ಹೂ ಕೊಡ್ತೆ ಅಂದ್ರೆ ಕೊಟ್ಟ ಬಿಡ್ಬೇಕೇನ? ಕೊಡ್ಬೇಕ್ರಲ್ಲ. ಕರಿ ಈಗ ಎಲ್ಲಿ ಇದು ವಚನ ಕೊಟ್ರಿ? ವಚನ ಕೊಟ್ಟೇನ, ಕೊಡಲಿಕ್ಕೆ ತರ್ಲಿಕ್ಕೆ ಟೈಮ್ ಬೇಕಲ್ಲ. ಯಾವ್ದ್ರಿ? ಕಾಲಾನುಸಾರವಾಗಿ ಸ್ವರ್ಗ ಲೋಕಕ್ಕೆ ಹೋದಾಗ ಪಾರಿಜಾತ ಪುಷ್ಪ ತಂದು ಕೊಡ್ತೇನೆ, ಹೋಗು. ಆ ಹೂ ನಮ್ ಬೇಕಾಗಿಲ್ರಿ. ಮತ್ ಯಾವ್ದು? ಕಲ್ಲಿದ್ರಿ. ಏ ಯಾಕಲ್ಲಿ? ಯಾವ ಕಲ್ಲಿ? ಕಲ್ಲಿದ್ರಿ. ಏನ್ ಮಾತಾಡ್ತೀಯ? ಕಲ್ಲಿ ಅಲ್ಲಿದು ಅನ್ಬೇಕು. ಅದ ಕಲ್ಲಿದ್ರಿ. ನಿನಗ್ ಮಾತಾಡಕ್ ಬರ್ದಲ್ಲ ಬಿಡು ಸ್ವಾಮಿ. ಹಾ ನಿಮ್ಮ ಹತ್ತರದ ಕೊಡ್ಲ. ನೋಡು, ನನ್ನ ಹತ್ತಾರ ಅಂದ್ರೆ ಎಲ್ಲದ ಸ್ವಾಮಿ? ನಿಮ್ ಹತ್ತಾರ ಅಂದ್ರೆ ನಿಮ್ ಹತ್ತಾರ ಅಲ್ರಿ. ರುಕ್ಮಿಣಿದು ಹೂ ಕೊಟ್ಟು ರುಕ್ಮಿಣಿ ಹತ್ತಾರ ಇದ್ದದ್ದು. ಹೌದ್ರಿ. ಕಲ್ಲಿದ ನೋಡ್ರಿ. ಅದಕ್ಕೆ ಕಾಲಿ ಕಾಲಿ ಅಂತಾರ್ರಿ. ಆಕಿಗೆ ಯಾವ್ದದ ಇದು ಬರ್ತದ, ಕನಸು ಬರ್ತದ, ಕನಸು ಬರ್ತದ ಮ್ಯಾಲ ಮ್ಯಾಲ. ಅಲ್ಲ ಭಾಮ, ಯಾಕ್ರಿ? ನೋಡು, ವಚನ ಕೊಡು ಕಾಲಕ್ಕೆ ರುಕ್ಮಿನಲ್ಲಿದ್ದಂತ ಪಾರಿಜಾತ ಪುಷ್ಪ ಕೊಡ್ತೇನಂತ ನಿನಗೆ ವಚನ ಕೊಟ್ಟೇನೇನ? ನೀವು ಕೊಡ್ಬೇಕಾಗಿತ್ರಿ. ಹೌದು, ನಾ ಹೇಳಿ ಕೊಡ್ಬೇಕಾಗಿತ್ತ. ನೀನು ವಚನಿಸ್ಕೊಳಾಕಿ ಆ ಪುಷ್ಪದ ಆಸೆ ನಿನಗೈತಿ ಅಂದ ಬಳಕ ರುಕ್ಮಿನಲ್ಲಿದ್ದಂತದ್ದ ಬೇಕು ಅಂತ ನೀನು ವಚನಿಸ್ಕೊಂಡಿಲ್ಲ. ಪಾರಿಜಾತ ಪುಷ್ಪ ಬೇಕಂದಿ, ಒಟ್ಟು ಪಾರಿಜಾತ ಪುಷ್ಪ ತಂದು ಕೊಡ್ತೇನಂತ ನಿನಗೆ ವಚನ ಕೊಟ್ಟೇನೆ. ಸ್ವರ್ಗದಿಂದ ತಂದು ಕೊಡ್ತೇನೆ, ಹೋಗು. ಮಿಳಿತು ಕರ ಸತ್ತು ಯಾಕ ನಿಲ್ದಂಗತ್ ನಮ್ಮ ಬಾಳೆಕ ಬಿಡ. ಅಲ್ಲವ ಅಲ್ಲಿ ಹೂ ತರ ಅಂತ. ಹೌದಾ? ಎಲ್ಲಿದಾರ ಒಂದ್ ಸೊಡ್ಬಾಕ್ ಚಂಡಿ ಹೂ ತಂದು ಕೊಟ್ಟಂದ್ರೆ ಏನ್ ಮಾಡೋದು? ಬೇಡ ಸ್ವಾಮಿ. ಪಾರಿಜಾತ ಗಿಡ ನೋಡಿ ಏನಿ ಇಲ್ಲ. ಮತ್ ನಾ ಅಂದ್ರ ಜಗದಾಗಿಲ್ಲದ ಮಾಡ ನೀ ಹೊಲ್ದಾಗಿದ್ದ ಪುಡಾರಿ ಕಸ ನೋಡಿಲ್ಲ. ಪುಡಾರ್ ಹೊಲಕ್ ಹೋದ್ರ ನೀನು ಕಂಡಿತ ಪುಡಾರ್ ಕಸ ಗೊಳಗೊಳಕಿ ಎಲ್ಲಾರು ತಂದಿಟ್ಟ ನೋಡತ್ತಲ್ಲ. ಬಿಡ, ಹೊಲಕ್ಕ ಹೋಗುವಂಗಿಲ್ಲ ಅಲ್ಲಿ. ನಿನಗೇನ್ ಕಾಣ್ಬೇಕು? ಆ ಪುಡಾರಿನ ನೋಡಿಲ್ಲ. ಈಗ ಒಂದ್ ಕೆಲಸ ಮಾಡಿವ. ಏನ್ ಮಾಡುದು? ಈಗ ಹೂ ಕೊಡಬೇಕ ಇಲ್ಕ ಅವ್ರ ಬಾ ಹೇಳು. ಈಗ ಸ್ವಾಮಿ ಹೂ ಕೊಡದ್ರ ನೀವಾರ ಬರ್ರಿ. ಬಾಮ, ನಿನ್ನ ಮಂದಿರಕ್ಕೂ ನಾ ಬರೋದಿಲ್ಲ, ಹೂನು ಕೊಡುದಿಲ್ಲ, ಹೂವನು ಕೊಡೋದಿಲ್ಲ, ಮಂದಿರಕ್ಕೂ ಬರೋದಿಲ್ಲ. ಭಕ್ತರ ಮಂದಿರಕ್ಕೆ ಹೋಗಿ ಬರ್ತೇನೆ ಸ್ವಾಮಿ. ಇನ್ಮೇಲೆ 10 ಹೂನು ಬೇಕಾಗಿಲ್ಲ, ತಾವು ಬೇಕಾಗಿಲ್ಲ. ತಮ್ಮ ಕಲ್ಲಂತ ಮನಸ್ಸು ಕರಗಿಸಿ ಬೆಣ್ಣೆ ಸರ ಮಾಡಿದರು ನಾನು ಹೆಣ್ಣೆ. ನೋಡಿ ನಮ್ಮವ ಹುಲಿ ಮರಿ. ಎದಕ್ಕ ನಾನು ಹೆಣ್ಣೆ ಅಂದ್ರೇನ್ರಿ? ನಮ್ಮ ಹುಲಿ ಮರಿನ ನಾನು ಬಾರದ ಮನುಷ್ಯ. ಯಾಕ್ರಿ? ನಾನೆಂದು 6 ಕೋಟಿ ಆಯುಷ್ಯ ಪಡ ರಾವಣ ಅರ್ಧ ಆಯುಷ್ಯ ಉಳ್ದಿಲ್ಲ. ಹುಲಿ ಮುಂದೆ ಇಲಿ ಕೊಂಡಾಡಿದ್ರತ್ತ. ನಮ್ಮ ಹುಲಿ ಅಂತ ಹಾಕಿ ನಿಂತಾಳ. ಯಾವ ರಾವಣ? 10 ತಲೆ ಹೊತ್ಕೊಂಡ್ ಹಿಂಗ ತಿರ್ಗಾಡ್ತಿ, ಬರೀ ಕರಿಮಂಗೆ ಬಡ್ಕೊಂಡಾವ್. ನಿಮ್ಮ ಪಾಲಿಗೆ ಬರೀ ರಾವಣ ಆಗ್ಯಾನವ.
ನೋಡು, ರಾವಣನಂತ ತಪಸ್ಸರಿ, ರಾವಣನಂತ ಭಕ್ತಿ ಮಾಡಿದವರು ಜಗತ್ತ ಮೇಲೆ ಹಿಂದೂ ಹುಟ್ಟಿಲ್ಲ ಮುಂದೂ ಹುಟ್ಟುವುದಿಲ್ಲ ಅಂತ ಭಕ್ತಿವಾನ ಸೂರ ಧೀರ. ಅದಕ್ಕ ಕರಿಮಂಗೆ ಬರ್ದಾವ. ಖರೇ ರಾವಣಿಗೆ ಏನು ಒಂದು ಕೊರತಿತ್ತು ಅಂತ ಕೇಳಿದ್ರ, ಮುಂದ ಗುರಿ ಇದ್ದಿದ್ದಿಲ್ಲ, ಹಿಂದ ಗುರು ಇದ್ದಿದ್ದಿಲ್ಲ. ಯಾರಿಗೆ? ರಾವಣಗ. ಗುರುನ ಮಾಡ್ಕೊಲಾಕ ಅವನ ಪರಿಸ್ಥಿತಿ ಹಾಗಾಯ್ತು ಇಷ್ಟ. ಹೌನ್ರಿ. ಹೌದಾ? ಅಂತ ರಾವಣನ ಸ್ಥಿತಿ ಹಂಗಾಗ್ಯದ. ಅದೇ ಅವ್ರ ತಮ್ಮ ವಿಭೂಷಣ, ಅವ್ರ ತಮ್ಮ ವಿಭೂಷಣ ನೀನು ಎಂದು ಸೂರ್ಯ ಚಂದ್ರ ಇರುವವರೆಗೆ ಚಿರಂಜೀವಾಗಿ ಹೆಸರು ಉಳಿಯಂಗ್ ಮಾಡ. ಅವನಂಗ ನಾನನ್ನಂತದ್ ಬಿಟ್ಟು ನೀ ಅಂತ ಭಕ್ತಿ ಮಾಡ್ರಿ ಸ್ವಾಮಿ. ನಾಂದ ಕರೆ ಮಾಡ್ಬೇಕ್ರಿ. ಸಾವು ಮುದಕನ್ ಸಾಲಿ ಕಳ್ಸಿ ರಟಾಕ ಬರೆಯಕ್ ಬರ್ತನಪ್ಪ. ಕೈಯ ಪ್ಯಾನ್ ನಿಂದ್ರಂಗಿಲ್ಲ ಅವಾಗ. ಹೌದಾ? ಅತಿಗೆ ಹಿಂಗ್ ಮಾಡೋ ಹೊತ್ನ್ಯಾಗ ಕೈ ಎಲ್ಲಿ ನಿಂದ್ರಬೇಕು? ಹಿಂಗಂತ್ಯ? ಹ್ಞೂನ್ರಿ. ಹೋಗಲಿ ಬಿಡು ಸತ್ಯಭಾಮ, ಅದು ನಿನ್ನ ಅದೃಷ್ಟ. ನಾಂದ ಕರೆ ಮಾಡ್ಬೇಕ್ರಿ. ಹೌದು. ನಾಂದ ಮಾಡುದು ಅಂತ ಹೇಳಿವಾನಿ. ಕಲ್ಲಿನಂತ ಮನಸ್ಸನ್ನು ಕರಗಿಸಿ ಬೆಣ್ಣಿ ಸರಿ ಮಾಡಿ ನಾನಾಗಿ ನಿನ್ನ ಮಂದಿರಕ್ಕೆ ಬರೋ ಹಾಗೆ ಮಾಡ್ಕೋತಿಯಲ್ಲ. ಶಕ್ತಿ ಪೂಜಾ ಮಾಡಿ ಅವ್ರ ನಾಂದ ಮಾಡವ್ರಿ ಈಗ. ಸ್ವಾಮಿ, ಈ ಕಾರ್ಯ ನನ್ನಿಂದ ಆಗದಿದ್ದಾರೆ ಅದ ಏನ್ ಮಾಡ್ತಿದಿ? ನನ್ನ ಮಂದಿರಕ್ಕೆ ಹೋಗೋದಿಲ್ಲ. ಮಂದಿರಕ್ಕೆ ಹೋಗುದಿಲ್ಲ, ಏನ್ ಮಾಡ್ತಿ ಕಾರ್ಯ ಆಗದಿದ್ರ? ಇಲ್ಲೇ ಪಾದದಲ್ಲಿ ಪ್ರಾಣ ಏನ ಈ ಪೀಸ್ ತೆಗಿಬಾರೋ ಬಲ್ಬ್ ತೆಗೆದು ಬಟ್ ಸೇರ್ಸ್ ನೋಡಿ. ಅವಳು ಪೀಸ್ ತೆಗೆದಾಗ ಹಾಕಿಕ್ಕಿ ಏಳು ಸತ್ಯಭಾಮ, ಈಗ ನಿನ್ನ ಮೇಲೆ ನನ್ನ ಪ್ರೀತಿ ಆಯ್ತು ನೋಡು. ಯಾವ ಯಾಕೆ ಕೇಳಿದಿ? ಏನು ಪ್ರೀತಿ ಆತಂತ? ಬೆಳತಾನ ಬಿಟ್ಟು ಇದಕ್ ಪ್ರೀತಿ ಆದ್ರೆ ಮಕ್ಕಳಕ್ಕ ಬಿಡ. ಏನ್ ಮಾತಾಡ್ತಿ? ಏನ್ ಮಕ್ಕಳು ಮೂರು ಚಂಜಿ ಬರೀ ಇದ್ರಾಗ ಇರ್ತೀರಲ್ಲ. ಮೂರು ಸಂಜೆಲಿ ಅಲ್ರಿ ಆ ಪ್ರೀತಿ ಬರೋ ಟೈಮ್ ಅಣ್ಣ ಇದು. ಐದಾತ ಅದಕ್ಕೇನು ಸಂಬಂಧ ಬಿಡು. ಐದಕ್ಕ ಬೀಳದ ನಿನ್ನ. ನಾ ಹೇಳುದು ಹಾಗಲ್ಲ, ನಾ ಹೇಳುದೊಂದು ನೀ ತಿಳ್ಕೋದೊಂದು ಮಾಡ್ತೀವಿ. ತಿಳಿದು ಮಾತಾಡ್ಬೇಕು ಯಾವಾಗ. ಅದಕ್ಕೆ ಹಿಂಗಂತ ನೋಡು, ಮಾತಾಡುವಾಗ ತಿಳಿದು ಮಾತಾಡಬೇಕು. ನೋಡು, ನೀನ ವಿಚಾರ ಮಾಡದೂತೆ. ಹಂಗ್ರಿ? ಯಾಕಂದ್ರೆ ನೀನು ಸತ್ಯಭಾಮನ ಮಂದಿರದಲ್ಲಿ ಸೇವಾ ಮಾಡಕತ್ತಿ ಬಾಳ ದಿವಸ ಆತು. ಎಂದಾದ್ರೂ ಒಂದು ದಿವಸ ಇವಳು ಭಕ್ತಿ ಮಾಡ್ತೇನೆ ಅಂದಿದ್ಲ? ಇಲ್ಲ ಇಲ್ಲ. ಹೌದಿಲ್ಲ? ಆ ಕಾರ್ಯ ನನ್ನಿಂದ ಆಗದಿದ್ರೆ, ಹೇ ಪರಮಾತ್ಮ, ನಿನ್ನ ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತೇನೆ. ಪಾದ ಮುಟ್ಟಿ ಆಣಿ ಮಾಡಿದ್ಲು. ಎಂದೂ ಈ ತರ ಭಕ್ತಿ ಮಾಡ್ತೇನೆ ಅಂದ ಬಾಯಿ ಇದಲ್ಲ. ಯಾವಾಗ ಭಕ್ತಿ ಮಾಡ್ತೇನೆ ಅಂದಾಳಲ್ಲ, ಭಕ್ತಿ ಮಾಡ್ತೇನೆ ಅಂದಿದ್ದಕ್ಕೆ ಇವಳ ಮ್ಯಾಗ ಪ್ರೀತಿ ಆಗೈತಿದ್ದು. ಮಾತಿನ ಮೇಲೆ ಇನ್ನು ಅವ್ರ ಮೇಲೆ ಆಗಿಲ್ಲ. ಇಲ್ಲ, ಇನ್ನು ಮಾತಿನ ಮೇಲೆ ಅಷ್ಟ ಪ್ರೀತಿ ಆಗೈತಿ. ಹೋಗಲಿ ಬಿಡು ಬಾಮ, ಅಕ್ಕಿ ಮಾತ್ ಹಂಗ ಇರಾಕೇನದ್ ನೋಡು. ಪಾದದ ಮೇಲೆ ಬಿದ್ದು ಏನು ಪ್ರಾಣ ಕೊಡ್ತೇನೆ ಅಂದೆಲ್ಲ. ಸ್ವಾಮಿ, ಬಾಳ ಚಲೋ ಆಯ್ತು. ನನ್ನ ಪ್ರೀತಿಗಾಗಿ ಇದೊಂದು ಮುತ್ತಿನ ಹಾರ ಕೊಡ್ತಾ ಇದ್ದೇನೆ, ತೆಗೆದುಕೊಂಡು ಮಂದಿರಕ್ಕೆ ಹೋಗು. ಯಾಕೆ? ಪ್ರೀತಿಯಿಂದ ಬ್ಯಾಡನ್ನ. ಅವನು ಪ್ರೀತಿ ಹೆಂಗಂದಿಲ್ಲ ನೀವು ಬ್ಯಾಡ ಸ್ವಾಮಿ. ಪ್ರೀತಿನೇ ಮಾಡಾಗೈತ್ರಿ. ಹಾಗಲ್ಲ ಬಾಮ, ಒಂದು ಕಾರಣ ಹೇಳಿಕೊಡ್ರಿ. ಕಾರಣ ಅದ. ಏನ್ರಿ? ನಾನು ಅವಾಗಿ ಭಕ್ತರ ಮಂದಿರಕ್ಕೆ ಹೋಗ್ಬೇಕಾಗ್ತದ. ನೋಡು, ಭಕ್ತರು ಇದನ್ನ ಅಕಸ್ಮಾತ್ ಬೇಡಿದಾಗ ನಾನು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ, ಕೊಡಲೇಬೇಕಾಗ್ತದ. ಇದು ನಿನ್ನ ಹತ್ತರ ಇದ್ದಾಗ ನನಗೆ ಬೇಕಾದಾಗ ಸಿಗುತ್ತದ. ಅದಕ್ಕಾಗಿ ಇದಕ್ಕೆ ಒಂದು ಕಾರಣದ. ಸುಮ್ಮನೆ ತೆಗೆದುಕೋ. ತೆಗೆದುಕೋ. ಮುತ್ತತ್ತು ಲೆಕ್ಕ ಮಾಡ್ಕೊಂಡಿಲ್ಲ ಅವನು. ಮುತ್ತ ಲೆಕ್ಕ ಅಂದ್ರೆ ಲೆಕ್ಕ ಇಷ್ಟ ಮುತ್ತದ ಅವನು ಗುರ್ತಾಗಬೇಕಲ್ಲ. ಯಾಕೆ ಏನಂತಿ ನೀನು? ನಂದ ಮುತ್ತಿನ ಲೆಕ್ಕ ಮಾಡಿದ್ದ ನಿಂದಿರೋಲಕ್ಕಪ್ಪ. ಈಗ ಯಾರ ಕೈಯಾಗೈತಿ? ಅದು ಸತ್ಯಭಾಮನ ಕೈಯಾಗದ. ತಿಳ್ಕೊ. ಸಣ್ಣವನು ಸೊನ್ನ ಹಾಕ್ಬೇಕತ್ತೆ. ಏನ ನೀ ಏನ್ ಬಿಡು, ಸೊನ್ನನು ಹಾಕ್ತೀನಿ. ಸ್ವಾಮಿ ಅಂದ್ರ ಏನಂತಾಳ ಬಾಮ ಈಕಿ? ನೀವು ನೋಡ್ರಿ, ಈಗ ನೋಡಂತಾಳ್ರಿ. ಅಂದ್ರ ಕೊಡುದಿಲ್ಲ. ಓ, ಹಿಂಗಂತಾಳ. ಮಾತಿನ ಅರ್ಥ ಹಿಂಗ ಐತ್ರಿ. ಆ ಮಾತಿನ ನನಗ ತಿಳಿವಲ್ ನೋಡಿ ನಿಮ್ಮ ಮಾತ. ಅಂದ್ರ ಬಾಮ, ನಿಮ್ಮ ಮಾತಿನ ಅರ್ಥ ಏನು? ನಾನು ಕೊಟ್ಟ ಮುತ್ತಿನಾರ ನನಗ ನೀವು ಕೊಡುದಿಲ್ಲ ಅಂತ. ಕೊಡುದಿಲ್ಲ ಸ್ವಾಮಿ. ಅದೇ ಕೊಡುದಿಲ್ಲ, ಅಲ್ಲಿ ತೋರ್ಸುದಿಲ್ಲ. ಸುಮ್ಮನೆ ಕೊಡುದಿಲ್ಲ ಅಂತ ಇಷ್ಟ ಅಲ್ಲಿ ಬಾಳೆ ಬಂದ್ರು ತೋರ್ಸುದಿಲ್ಲ. ಸುಮ್ಮ ಮುತ್ತಿನ ಸರ ಅಲ್ಲಾಕ್ ತೋರಿಸ್ತಿ? ಏನ್ ಬಿಡ, ನೀವು ಕೊಡುದಿಲ್ಲ ಅಂತೀರಿ ಅಂದ ಬಳಕ ನಾ ಇನ್ನು ಸುಮ್ಮನೆ ಹೋಗಾಕ್ ಬರೋಂಗಿಲ್ಲ. ನಾನು ಒಂದ್ ಏನಾರ ಅನ್ಬೇಕಾಗ್ತದ. ನಾನು ಈ ಮುತ್ತಿನ ಹಾರ ಬಿಡುದಿಲ್ಲ, ಓದತ್ತಿರ್ತಾನೆ. ಸ್ವಾಮಿ, ಈ ಮುತ್ತರ ನಿಮಗ್ ಕೊಟ್ಟ ಕಳ್ಕೊಂಡದಾದ್ರೆ ರಾಜನ ಮಗಳು ಸತ್ಯಭಾಮ ನಾಮ ಕಸಿ ಬಿಡ್ಲ. ಏನ್ ಕಡಿ ಮಾತ ಹುಟ್ಟಂಗಲ್ಲ. ಹೌದನ? ಕಡಿ ಮಾತನೇ ಇಲ್ಲ. ಕಡಿ ಮಾತನೇ ಇದೆ. ನಂದೊಂದು ಮಾತು ಕೇಳಲ್ಲ. ಈ ಮುತ್ತಿನ ಹಾರ ಯಾವ್ದ ರೂಪದಿಂದ ನಾನು ವೈದ್ಯ ಇದ್ರ ವಸುದೇವ ದೇವಿ
ದೇವಿಕೆಯರ ಹೊಟ್ಟಿಯೊಳಗೆ ಹುಟ್ಟಿದ್ದು ವ್ಯರ್ಥ ಗ್ವಾಡಿ ಮ್ಯಾಗಿನ ಗೊಂಬೆ ಅಂತ ತಿಳಿ. ನನ್ನೊಂದು ಮಾತು ಕೇಳ್ರಲ್ಲ, ಹೇಳಲ್ಲ. ನಿಮ್ಮನ್ನ ಇಲ್ಲಿವರೆಗೆ ಬಡದಾಡ್ಸಿ ಇವ್ರು ಯಾರು ಎದ್ದು ಹೋಗ್ಲಾರ್ದ ಹಿಂಗ ಕೂತ್ರ ಅಂದ್ರೆ ನಿಮ್ಮನ್ನು ಕೂಡಿಸ್ತಿದ್ರ. ನನ್ನ ಹೆಸರು ತುಳಸಿಗೇರಿ ದೂತಿನಲ್ಲ ಅಂತ ಕರೆದ ದೂತೆ ನೋಡು ಯಾರು ಮಾತಾಡಿ ಮಾಡೋಣ್ರಿ ಸ್ವಾಮಿ. ಇನ್ ಮೇಲೆ ಶಕ್ತಿ ಪೂಜೆ ಕುಂದಿರ್ತೀವಿ, ಇಲ್ಲಿಂದ ಹೋಗ್ಬೋದು. ಹೋಗ್ಬೋದ? ಆಶೀರ್ವಾದ ಶಕ್ತಿ ಪೂಜಾ ಮಾಡು, ಹೌದ್ ಸ್ವಾಮಿ. ದೇವಿ ಆಶೀರ್ವಾದ ಆಗ್ತದ. ನನ್ನ ಆಶೀರ್ವಾದ ನಿನಗದ. ಸಂತೋಷ ಆತ್ರಿ ಸ್ವಾಮಿ. ನಿನಗೂ ನನ್ನ ಆಶೀರ್ವಾದ ಅದ. ಪರಮಾತ್ಮ ಪಾಂಡುರಂಗ ಎಲ್ಲರನ್ನೂ ಒಳ್ಳೇದನ್ನ ಮಾಡ್ಲಿ. ಶಕ್ತಿ ಪೂಜಾ ಮಾಡು. ಸಂತೋಷ ಆತ್ರಿ ಸ್ವಾಮಿ. ಅಮ್ಮ ಪಾಲಿಸ ಜಗದಂಬೆ ನೀ ದಯ ಮಾಡು. ಅಮ್ಮ ಪಾಲಿಸ ಜಗದಂಬೆ ನೀ ದಯ ಮಾಡು. ಅಂಬೆ ನೀ ದಯ ಮಾಡು. ಶಂಭೋವಿನ ಅರ್ಧಂಗಿ ಶಂಭೋವಿನ ಅರ್ಧಂಗಿ ಸಚಿವದನ ಅಪ್ಪ. ಕೃಷ್ಣ ಪರಮಾತ್ಮರು ಆತಾತ್ರಿ ವರ ಆತು ಬರ್ರಿ. ಸುತ್ತಿದೆ ಇಂದಿನಂತಲ್ಲದೆ ಕಡು ದೈನ್ಯಳ ಮೇಲೆ ಎರಗುತ್ತಿದೆ ಎನ್ನ ಮನಸ್ಸು ಮನಸ್ಸು. ಶಿವ ಶಿವ ಇದು ಏನು ಸೋಜಿಗವೋ ಹರಿ. ಮುನೇಶ್ವರರು ಸುರ ಪಾರಿಜಾತ ತರುವೆನೆಂದು ಕುಸುಮ ನಾರಿ ರುಕ್ಮಿಣಿಗೆ ನಿತ್ಯ ನವದಿಂದಲಿ ಜಯ ಜಯ. ನಾರಿ ರುಕ್ಮಿಣಿಗೆ ನಿತ್ಯ ನವದಿಂದಲಿ ಜಯ ಜಯ. ನರ ನರ
ಶಿವ, ಇದೆಂತ ಸೋಜಿಗವು ಇದು? ಅಪ್ಪ ಹಾ, ಶೋಕ ಮಾಡ್ಲಿಕ್ಕೆ ಏನ್ ಕಾರಣ? ಕೈ ಬಿಡ ನೋಡು, ವಾರಿ ಅಂದ್ರೆ ಏನು ದೂತೆ? ಏನ್ರಿ? ವಾರಿ ಅಂದ್ರೆ ನೀರು. ನೀರಿ. ಜ ಆಸನ ತನಯ ಅಂದ್ರೆ ಏನು? ಏನ್ರಿಪ್ಪ? ಹುಟ್ಟುವಂತಹದ್ದು. ಹಾ, ನೀರಿನಲ್ಲಿ ಯಾರು ಹುಟ್ಟಿದ್ರು? ಯಾರು ಹುಟ್ಟಿದ್ರಿ? ಕಮಲ ಹುಟ್ಟಿತು. ಹಾ, ಕಮಲದಲ್ಲಿ ಯಾರು ಎದುರಿಸಿದ್ರು? ಯಾರಿಪ್ಪ? ಚತುರ್ಮುಖ ಬ್ರಹ್ಮ. ಬ್ರಹ್ಮ. ಬ್ರಹ್ಮನ ಸುತ ಯಾರು? ಯಾರಿ? ನಾರದ ಮುನೀಶ್ವರರು. ಹಾ ಹಾ ಹಾ. ಆ ನಾರದ ಮುನೀಶ್ವರರು, ನಾರದ ಗುರುಗಳು ಸ್ವರ್ಗಲೋಕದಿಂದ ಒಂದು ಪಾರಿಜಾತ ಪುಷ್ಪವನ್ನು ತಂದು ತಗೊಂಡ್ ಬಂದ್ರಿ. ನನ್ನ ಕೈ ಒಳಗೆ ಕೊಟ್ರು. ಹಾ. ಯಾರು? ನಾರದ ಗುರುಗಳು. ಹಾ, ನಾನು ಒಯ್ದು ಏನು ಮಾಡಿದೆ? ಆ ಪುಷ್ಪವನ್ನ ಏನ್ ಮಾಡಿದ್ರಿ? ನನ್ನ ರುಕ್ಮಿಣಿ ಮುಡಿ ಒಳಗೆ ಮುಡಿಸಿದೆ. ಹಾ, ಅವಾಗ ನಾರದ ಗುರುಗಳು ಸುಮ್ಮನೆ ಇರ್ಬೇಕಿಲ್ಲ. ಹೌದ್ರಲ್ಲ. ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ ಸುದ್ದಿಯನ್ನು ಸತ್ಯಭಾಮನ ಮುಂದೆ ಚಾಡ ಹೇಳಿದರು. ಅಲ್ಲಿ ಹೋಗಿ ಹೇಳಿದ್ರಿ. ಯಾರು? ನಾರದ ಗುರುಗಳು. ನಾರದ ಗುರುಗಳು. ನಾನು ಸ್ವರ್ಗಲೋಕದಿಂದ ಬರುವಾಗ ಹಾ. ಒಂದು ಪಾರಿಜಾತ ಪುಷ್ಪವನ್ನೇ ತಂದಿದ್ದೆ. ಹಾ. ಕೃಷ್ಣ ಪರಮಾತ್ಮರು ಕೈಲಿ ಕೊಟ್ರ ಹಾ. ರುಕ್ಮಿಣಿ ಮುಡಿಯಲ್ಲಿ ಮುಡಿಸಿದ್ರು ಅಂತ ಚಾಡ ಹೇಳಿದ. ಅಲ್ಲಿ ಹೋಗಿ ಹೇಳಿದ್ರಿ. ಇಷ್ಟೆಲ್ಲ ಹೇಳಿದ ಬಳಿಕ ಸತ್ಯಭಾಮ ಏನು ಮಾಡಿದ್ಲು? ಏನ್ ಮಾಡಿದ್ಲು? ಅದೇ ಪುಷ್ಪ ಬೇಕು ಕೃಷ್ಣ, ನಾರದ ಗುರುಗಳು ಕೊಟ್ಟಂತ ಪಾರಿಜಾತ ಪುಷ್ಪ ಬೇಕೆಂದು ಹಠ ಹಿಡಿದು ಹಾ. ಎಷ್ಟೋ ಸಲ ನನಗೆ ಪತ್ರ ಬರೆದಳು. ಹಾ ಹಾ. ನಾನು ಅವಳಿಗೆ ಉತ್ತರ ಕಳಿವಿದೆ. ಏನಂತ್ರಿ? ನೋಡು ಸತ್ಯಭಾಮ, ರುಕ್ಮಿಣಿಗೆ ಕೊಟ್ಟಂತ ಪಾರಿಜಾತ ಪುಷ್ಪ ಕೊಟ್ಟು ಹೋಗ್ಯದ. ಹಾ. ಮಾತು ಕೊಟ್ರೆ ಹೋಯ್ತು, ಹಾ. ಮುತ್ತು ಒಡೆದರೆ ಹೋಯ್ತು. ಹೌದು. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಫಲವಿಲ್ಲ. ಒಂದು ವರಿಯಲ್ಲಿ 2 ಹತ್ಯಾರಗಳು ಇಡ್ಲಿಕ್ಕೆ ಬರುವುದಿಲ್ಲ. ಹೌದಲ್ಲ. ಹರಿದ ಹೋದ ನೀರು ಮತ್ತೆ ತಿರುಗಿ ಕಾಣ್ಲಿಕ್ಕೆ ಬರುವುದಿಲ್ಲ. ಹಾ ಹಾ. ಮನೆಯ ದೀಪ ಬಹಳ ಚಲೋ ಐತಂತ ಮುದ್ದು ಕೊಡಾಕ ಬರೋಂಗಿಲ್ಲ. ಹೌದಲ್ಲಲ್ರಿ. ಬಂಗಾರ ಶಸ್ತ್ರ ಐತಂತ ಹೊಟ್ಯಾಗ ಚುಚ್ಚುಕೊಳಾಕ ಬರುದಿಲ್ಲ. ಹೌದು. ಬರ್ತೈತೋ? ಬರುದಿಲ್ಲ. ಮನ್ಯಾಗ ಬಂಗಾರ ಶಸ್ತ್ರ ಐತಂತ ಹೊಟ್ಯಾಗ ಚುಚ್ಚುಕೊಳಾಕ ಬರುದಿಲ್ಲ. ಅದ ಹೆಂಗ್ ಬರ್ತತ್ರಿ? ಒಮ್ಮೆ ಕೊಟ್ಟಂತ ಪಾರಿಜಾತ ಪುಷ್ಪ ರುಕ್ಮಿಣಿಗೆ ಕೊಟ್ಟೋಗ್ಯದ. ಹಾ. ನಿನಗ ಬೇಕಾದ್ರ ಸ್ವರ್ಗ ಲೋಕದಲ್ಲಿದ್ದಂತ ಪಾರಿಜಾತ ವೃಕ್ಷ ತಂದು ನಿನ್ನ ಮನಿ ಬಾಗಲ ಮುಂದಸ್ತೇನೆ, ಪುಷ್ಪ ಕೊಡ್ತೇನಂತೇಳಿ ನಾನು ಉತ್ತರ ಕಳಿಸಿದೆ ಪತ್ರ ಮುಖಾಂತರ. ಹಾ. ಸತ್ಯಭಾಮ ಅವಕ್ಕೆ ಯಾವಕ್ಕೂ ಮಣ್ಣನೆ ಕೊಡದೆ ಹಾ. ಸ್ವತಃ ದೂತಿಕಾ ಸ್ತ್ರೀಯರನ್ನು ಕರೆದುಕೊಂಡು ನನ್ನ ಮಂದಿರಕ್ಕೆ ಬಂದ್ರಿ. ಬಂದಾಗೆ ನಾನು ಅವಳಿಗೆ ಬಾಯಿಗೆ ಬಂದಂತೆ ಮಾತಾಡಿ ಕಳಿಸಿದೆ. ಹಾ ಹಾ. ಅವಾಗ ಸತ್ಯಭಾಮ ಮಂದಿರಕ್ಕೆ ಹೋಗೋ ಕಾಲಕ್ಕೆ ಏನೆಂದು ಶಪಥ ಮಾಡಿ ಹೋಗ್ಯಾಳ. ಏನ್ ಮಾಡ್ಯಾರಿ? ಹಗೋ ಕೃಷ್ಣ, ಹಾ. ನಿನ್ನ ಕಲ್ಲಿನಂತ ಮನಸ್ಸನ್ನು ಹಾ. ಬೆಣ್ಣಿಯು ಬೆಂಕಿ ಕಂಡಾಕ್ಷಣ ಹೇಗೆ ಕರಗಿ ತುಪ್ಪ ಆಗ್ತದೆ ನೋಡು, ಹಾ. ಹಂಗ ನಿನ್ನ ಕಲ್ಲಿನಂತ ಮನಸ್ಸನ್ನು ಕರಗಿಸಿ ತುಪ್ಪದಾಗೆ ಕರಗಿಸಿ ನೀನಾಗೆ ನನ್ನ ಮಂದಿರಕ್ಕೆ ನಾನು ಬರೋ ಹಾಗೆ ಮಾಡ್ಕೋತೇನಿ ಅಂತಂದಳು ಸತ್ಯಭಾಮ. ಹಾ ಹಾ. ಈ ಕಾರ್ಯ ನಿನ್ನಿಂದ ಆಗುದಿಲ್ಲ ಅಂತ ನಾ ಅಂದೆ. ನೀವಂದ್ರಿ. ನಾ ಮಾಡೇ ತೀರ್ತೇನೆ ಅಂದ್ಲು. ಅವ್ರಂದ್ರು. ಇದಕ್ಕೆ ಮುಂದೆ ಆಗದಿದ್ದರೆ ನಾ ಏನ್ ಮಾಡ್ತಿ ಅಂತ ಕೇಳಿದೆ. ಹಾ. ಕೃಷ್ಣ ಪರಮಾತ್ಮ, ಈ ಕಾರ್ಯ ನನ್ನಿಂದ ಆಗದಿದ್ದರೆ ನಿನ್ನ ಪಾದದ ಮೇಲೆ ಬಿದ್ದು ನಾನು ಪ್ರಾಣ ಕೊಡ್ಲಿಕ್ಕೂ ಸಿದ್ಧಳು ಅಂತ ಶಪಥ ಮಾಡಿ ಹೋಗ್ಯಾಳ. ಹಾ. ಶಕ್ತಿ ಪೂಜಾನು ಮಾಡ್ಯಾಳ. ಹಾ ಹಾ. ಶಕ್ತಿ ದೇವಿ ಆಶೀರ್ವಾದ ಅವಳಿಗೆ ಆಗ್ಯದ. ದೇವಿ ಆಶೀರ್ವಾದ ಆಗ್ಯದ ಅಂದ ಬಳಕ ಪೂರ್ಣ ಭಕ್ತಿ ಸತ್ಯಭಾಮನಲ್ಲೇ ಉದಯವಾಗ್ಯದ. ತಯಾರಾಗೈತ್ರಿ. ನೋಡು, ಮೊದಲಿಂದ ನಾ ಅನ್ನುವಂತ ಅಹಂಕಾರ ಹೋಗಿ ಈಗ ಭಕ್ತಿ ಅನ್ನುವಂಥದ್ದು ಸಂಪೂರ್ಣ ಬಂದದ. ಯಾವಾಗ ಶಕ್ತಿ ಪೂಜಾದಲ್ಲಿ ಮಗ್ನ ಆಗ್ಯಾಳೋ ಅವಾಗಿನಿಂದ ನನಗೆ ಸತ್ಯಭಾಮನ ಮುಖ ಯಾವಾಗ ನೋಡೇನೋ, ಯಾವಾಗ ನೋಡ್ಲಿಕ್ಕಿಲ್ಲೋ ಅಂತ ನನ್ನ ಮನಸ್ಸು ಹರಿದಾಡ್ಲಿಕ್ಕತ್ತದ. ಇದಕ್ಕೆ ಸತ್ಯಭಾಮನ ಮುಖ ಕಾಣಬೇಕಾದ್ರೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಉಪಾಯ ಹೇಳು. ಏನ್ ಮಾಡ್ಬೇಕು? ಹೌದೌದು, ನಿಮಗ ಉಪಾಯ ಬೇಕಾಗಿದೆ. ಉಪಾಯ ಹೇಳು. ಹಂಗಾದ್ರೆ ಒಂದು ವೇಷ ಧಾರಣ ಮಾಡ್ರಲ್ಲ. ಯಾವ ವೇಷ ಧಾರಣ ಮಾಡೋಣಂತಿ? ಬುಡ್ಬುಡಿಕ್ಯಾರ ವೇಷ ಧಾರಣ ಮಾಡ್ರಿ. ಬುಡ್ಬುಡಿಕೆ ಅಂದ ನೋಡವಳ, ಬುಡ್ಬುಡಿಕ್ಯಾರ ವೇಷ ಬೇಡ. ಬುಡ್ಬುಡಿಕ್ಯಾರ ವೇಷ, ಬುಡ್ಬುಡಿಕ್ಯಾರದು ಬುಡ್ತನಕನ ಸುಳ್ಳಂತವ. ಬುಡ್ಬುಡಿಕ್ಯಾರ ಮಾತು ಬುಡ್ತನಕನ ಸುಳ್ಳ. ಇಲ್ಲ ರಾಮ್ ಕೊಂಡೋಡಾರಾಗ್ರಿ ಅಂತ ಪುರುಷ ವೇಷಧಾರಣ ಹಾಕಕ್ಕೆ ಬರೋದಿಲ್ಲ. ಯಾಕಂತ ಕೇಳು. ಯಾಕ್ರಿ? ಅಲ್ಲಿ ಸತ್ಯಭಾಮ ಶಕ್ತಿ ಪೂಜಾ ಮಾಡ, ದೇವಿ ಆಶೀರ್ವಾದ ಅವಳಿಗೆ ಆಗ್ಯದ. ಎಲ್ಲಿ ಶಕ್ತಿ ಪೂಜಾ ನಡೀತದೋ ಪುರುಷರಿಗೆ ಹೋಗ್ಲಿಕ್ಕೆ
ಅಲಾವ್ ಇಲ್ಲ. ಹಾ ಗಂಡು ಮಕ್ಕಳಿಗೆ ನಡೆದಿಲ್ಲ. ಎಲ್ಲಿ ದೇವಿ ಪುರಾಣ ಶಾಸ್ತ್ರ ಏನು ನಡೆದಿರ್ತದಲ್ಲ, ಹೌದು. ಶಕ್ತಿ ಪೂಜಾ ಇದ್ದಲ್ಲಿ ಪುರುಷರಿಗೆ ಹೋಗಲಿಕ್ಕೆ ಬರೋದಿಲ್ಲ. ಹಾ. ಅದಕ್ಕಾಗಿ ನಾನೊಂದು ಸ್ತ್ರೀ ರೂಪ ಧಾರಣ ಮಾಡಬೇಕಂತ ಮಾಡಿದ್ದೇನೆ. ನೀವು ಸ್ತ್ರೀ ರೂಪ ಧಾರಣ ಮಾಡೋದಾದ್ರಿ ಹಾ. ಅಂದ್ರ ನೀವು ಸೀರೆ ಉಡು ಪರಿಸ್ಥಿತಿ ಬತ್ತಂಗ್ರ ಅದು ಎಂದೋ ಬರ್ಬೇಕಾಗಿತ್ತು. ಹಾ ಅದ್ ಯಾಕೆ ಬತ್ರಿ? ನಾರದರು ನನಗೆ ಶಾಪ ಕೊಟ್ಟಿದ್ರು. ಏನಂತ್ರಿ? ನೋಡು ಕೃಷ್ಣ, ಒಂದಾನೊಂದು ಕಾಲದಲ್ಲಿ ನಿನಗೂ ಸೀರೆ ಉಡುವಂತ ಪ್ರಸಂಗ ಬರ್ಲಿ ಹಾ ಅಂತ ಶಾಪ ಕೊಟ್ಟಿದ್ರು. ಹಾ. ನಾನು ಈಗ ಸದ್ಯ ಸ್ತ್ರೀ ರೂಪ ಧಾರಣ ಮಾಡಿದ್ದಾದ್ರೆ, ಹಾ. ಸೀರೆ ಹುಟ್ಟಿದ್ದ ಕರೆ ಆದ್ರೆ, ಹಾ. ಆ ನಾರದ್ರ ಶಾಪ ವಿಮೋಚನೂ ಆಯ್ತು. ಹಾ ಜೊತೆಗೆ ಸತ್ಯಭಾಮನ ಮುಖಾನು ನನಗೆ ಭೇಟಿ ಆಗ್ತದ. ಹಾ ಹಾಗಾದ್ರೆ ನೀವು ಕೊರವಂಜಿ ವೇಷ ಧಾರಣ ಮಾಡಿರಲ್ಲ. ಕೊರವಂಜೆ ವೇಷ ಅದ. ಹಾ. ಕರೆ ಅದ. ಹೆಣ್ಣು ಮಕ್ಕಳ ಪ್ರೀತಿ ಎದರ ಮೇಲೆ ಇರ್ತದ? ಶಕುನ ಸಾಮುದ್ರಿಕೆಗಳ ಮೇಲೆ ಪ್ರೀತಿ ಇರ್ತದ. ಹೌದು. ನಾನು ಕೊರವಂಜಿ ವೇಷಧಾರಣ ಮಾಡಿದ್ದಾದ್ರೆ ಶಕುನ ಸಾಮುದ್ರಕ್ಕೆ ಹೇಳಲಿಕ್ಕೆ ಅವ್ರ ಮನೆಗೆ ಮಂದಿರಕ್ಕೆ ಹೋಗೋಕೆ ಅನುಕೂಲ ಆಗ್ತದೆ. ಹೌದು. ಕೊರವಂಜಿ ವಿಷಯ ತಯಾರು ಮಾಡ್ತಾ ಇದ್ದೇನೆ. ಹಾ. ಅದಕ್ಕೆ ಸಾಹಿತ್ಯಗಳಂತ ಬಹಳ ಬೇಕಾಗ್ತಾವ. ಹೇಳ್ರಲ್ಲ. ನಾನು ಒಂದೊಂದಾಗಿ ಹೇಳ್ಕೊಂತ ಹೋಗ್ತಾ ಇದ್ದೇನೆ. ಹಾ. ನೀನು ಅವುಗಳನ್ನೆಲ್ಲ ತಂದು ಸಿದ್ಧಪಡಿಸು. ಆಯ್ತು ತಂದು ಕೊಡ್ತೀವಿ. ತಂದು ಕೊಡ್ತೀಯಾ? ಕೇಳು.